ದೊಡ್ಡಬಳ್ಳಾಪುರ ಬಾಶೆಟ್ಟಿಯಲ್ಲಿ ಪಟ್ಟಣ ಪಂಚಾಯತಿ ನಡೆದ ಚುನಾವಣೆಯಲ್ಲಿ ಅದ್ಧೂರಿ ಗೆಲುವು ಸಾಧಿಸಿದ್ದೀರಿ ಸರ್. ಈ ಸಂದರ್ಭದಲ್ಲಿ ಮತದಾರರಿಗೆ ಏನು ಇಷ್ಟಪಡ್ತೀರಾ? ಎಲ್ಲ ರಘುನಾಥಪುರ ವಾರ್ಡ್ ನಂಬರ್ 1ರ ಮತದಾರ ಬಂಧುಗಳು ಅವರಿಗೆ ಅತ್ಯಂತ ಹೆಚ್ಚಿನ ಮತಗಳನ್ನು ಕೊಟ್ಟು ನಮ್ಮನ್ನು ಜಯಶೀಲರನ್ನಾಗಿ ಮಾಡಿದ್ದಾರೆ. ಆದ್ದರಿಂದ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿ ರಘುನಾಥಪುರ ಗ್ರಾಮದ ಎಲ್ಲ ಮತದಾರ ಬಂಧುಗಳು ಹಾಗೂ ರಘುನಾಥಪುರದ 3 ಬಡಾವಣೆಗಳು ಇನ್ಫೋಸಿಟಿ 1, ಇನ್ಫೋಸಿಟಿ 2, ರಾಶಿ ಟೆಂಡರ್ ಬಡಾವಣೆಯ ಮತದಾರ ಬಂಧುಗಳಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಈ ಒಂದು ಚುನಾವಣೆಯಲ್ಲಿ ನಮ್ಮ ಯುವ ಶಾಸಕರಾದಂಥ ಧೀರಜ್ ಮುನ್ರಾಜ್ ಅವರು ಮನೆ ಮನೆ ಭೇಟಿ ಕೊಟ್ಟು ಮತಯಾಚನೆ ಮಾಡಿದ್ದಾರೆ. ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ನಮ್ಮ ಗ್ರಾಮದ ಮತ್ತು ಬಡಾವಣೆಗಳ BJPಯ ಮುಖಂಡರುಗಳಾದಂತಹ ರಾಜಣ್ಣವರು, ಕಿಟ್ಟಣ್ಣನವರು ಹಾಗೂ ಗಾರೆ ಮುನ್ರಾಜ್ನವರು, ಆಮೇಲೆ ಪ್ರಕಾಶ್ರವರು, ಅದೇ ರೀತಿ ಚೆನ್ನಪ್ಪನವರು ಮತ್ತು ಎಲ್ಲ ಗ್ರಾಮದ ನಾಗರಾಜ್ರವರು, ಗ್ರಾಮದ ಎಲ್ಲ ಯುವ ಕಾರ್ಯಕರ್ತರು, ಯುವ ಪಡೆ ನಮ್ಮ ಹಿಂದೆ ಬೆನ್ನಿಂದೆ ನಿಂತು ಅತ್ಯಂತ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ. ಅದೇ ರೀತಿ ಮಹಿಳಾ ಮತದಾರರು, ಗ್ರಾಮದ ಮಹಿಳಾ ಮತದಾರರು ನಮಗೆ ಆಶೀರ್ವಾದ ಮಾಡಿದ್ದಾರೆ, ಅತ್ಯಂತ ಹೆಚ್ಚಿನ ಮತವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಗ್ರಾಮದ ಎಲ್ಲ ಮತದಾರ ಬಂಧುಗಳು ನಮ್ಮನ್ನು ಕೈ ಹಿಡಿದು ಇವತ್ತು ಈ ಒಂದು ಗೆಲುವಿಗೆ ಕಾರಣರಾಗಿರುವಂತಹ ಎಲ್ಲ ಮತದಾರ ಬಂಧುಗಳಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ, ಮತ್ತು ಅವರ ಒಂದು ಏನು ಗ್ರಾಮದ ಅಭಿವೃದ್ಧಿಗೆ ಮತ್ತು ಗ್ರಾಮದ ಜನರ ಒಂದು ಯಾವುದೇ ಒಂದು ಕೆಲಸಗಳಾಗಲಿ ಮತ್ತು ಗ್ರಾಮದ ಮೂಲಭೂತ ಸೌಕರ್ಯಗಳಾಗಲಿ ಎಲ್ಲದಕ್ಕೂ ನಾವು ಸ್ಪಂದಿಸುತ್ತಾ ಮುಂದಿನ ದಿನಗಳಲ್ಲಿ ನಮಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ಚಾಚೂ ತಪ್ಪದೆ ನಿಭಾಯಿಸೋದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾನು ಮಾಡ್ತೀವಿ. ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಶಾಸಕರಿಗೆ ಎಷ್ಟು ಕೃತಜ್ಞತೆಗಳು ಹೇಳಿದ್ರು ಸಾಲದು. ಅವರು ನಮ್ಮ ಈ ಒಂದು ಚುನಾವಣೆಯಲ್ಲಿ ಮನೆ ಮನೆ ಭೇಟಿ ಕೊಟ್ಟಾಗ ನಮಗೆ ಅನಿಸ್ತು ಅವರು ಎಷ್ಟು ಸ್ಪೀಡು, ಅವರಿಂದ ನಾವು ಸಹ ನಡೆಯೋಕ್ಕಾಗಲಿಲ್ಲ. ಅಷ್ಟು ಮನೆಗಳನ್ನು ಅವರು ಭೇಟಿ ಕೊಟ್ಟು ನಮ್ಮ ಪರವಾಗಿ ಮತಯಾಚನೆ ಮಾಡಿದ್ದಕ್ಕೆ ಅವರಿಗೆ ಚಿರಋಣಿಯಾಗಿರ್ತೇವೆ. ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ. ಸರ್, ಈ ಗೆಲುವು ನಿರೀಕ್ಷೆ ಮಾಡಿದ್ದೀರಾ ನೀವು? ಸರ್, ಇದು ಗೆಲುವು ನಿರೀಕ್ಷೆ ಮಾಡಿದ್ವಿ. ಯಾಕೆಂದರೆ ಹಾರ್ಡ್ ವರ್ಕ್ ಮಾಡಿದವ್ರಿಗೆ ಅದು ಗೆಲುವು ಸಿಕ್ಕೇ ಸಿಗುತ್ತೆ. ಜನರ ಮನಸ್ಸನ್ನು ಮುಟ್ಟಬೇಕು. ನಾವು ಜನರಿಗೆ ನಾವು ಮತ ಯಾಕೆ ಕೇಳ್ತೀವಿ ಅನ್ನೋದನ್ನು ಅವ್ರಿಗೆ ಒಂದು ಅರಿವು ಮೂಡಿಸ್ಬೇಕು. ಮತನ ಕೇಳಿ ಮತ ಹಾಕ್ಸ್ಕೊಂಡು ಮನೇಲಿ ಕೂತ್ಕೊಂಡ್ರೆ ಆಗಲ್ಲ. ಕೆಲಸ ಮಾಡಬೇಕು. ಆ ಕೆಲಸ ನಾವು ಮಾಡ್ತೀವಿ ಅಂತ ಭರವಸೆನೂ ಕೊಟ್ಟಿದ್ದೀವಿ. ಆದ್ದರಿಂದ ಅವರು ನಮಗೆ ಮುಂಚೆಯಿಂದನೂ ನಾನು ಕೆಲವು ಕೆಲಸಗಳನ್ನು ಮಾಡ್ಕೊಂಬಂದಿದ್ದೀನಿ. ಊರಿನಲ್ಲಿ ಯುವಕರಲ್ಲಿ ಒಳ್ಳೆಯ ಅಭಿಪ್ರಾಯನೂ ಇತ್ತು. ಮತ್ತು ಊರಿನ ಎಲ್ಲ BJP ಮುಖಂಡರೇನಿದ್ದಾರೆ ಅವರ ಒಂದು ಬೆಂಬಲನೂ ತುಂಬ ಚೆನ್ನಾಗಿ ನನಗೆ ಸಿಕ್ತು. ಆದ್ದರಿಂದ ನಾನು ಆ ಒಂದು ಸಂದರ್ಭದಲ್ಲಿ ನಾನು ಈ ಚುನಾವಣೆಯಲ್ಲಿ ಸ್ಪರ್ಧಿಸಿದರೆ ನಾನು ಗೆಲುವು ಸಾಧಿಸ್ಬೋದು. ಜನರ ಬೆಂಬಲನೂ ಇದೆ, ಕಾರ್ಯಕರ್ತರ ಬೆಂಬಲನೂ ಇದೆ, ಯುವಕರ ಬೆಂಬಲ ಇದೆ, ಅದೇ ರೀತಿ ಮಹಿಳೆಯರ ಬೆಂಬಲ ಇದೆ. ನಾನು ಸಹ ಒಳ್ಳೆಯ ಹೆಸರನ್ನು ಇಲ್ಲಿ ಪಡ್ಕೊಂಡಿದ್ದೀನಿ. ಇಲ್ಲೇ ಹುಟ್ಟು ಬೆಳೆದವ್ರು ನಾನು. ಆದ್ದರಿಂದ ನನಗೆ ಗೆಲ್ತೀನಿ ಅನ್ನೋ ಭರವಸೆ ನನಗಿತ್ತು. ಆದ್ದರಿಂದ ನಾನು ಈ ಒಂದು ಸ್ಪರ್ಧೆಯಲ್ಲಿ ನಾನು ಸ್ಪರ್ಧೆ ಮಾಡಿದೆ. ಮೇಡಮ್, ಬಾಶೆಟ್ಟಿಯಲ್ಲಿ ಪಟ್ಟಣ ಪಂಚಾಯತ್ಗೆ ಮೊದಲನೇ ಬಾರಿಗೆ ಆಯ್ಕೆ ಆಗಿದ್ದೀರಿ. ಈ ಸಂದರ್ಭ ನೀವು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್? ಎಲ್ಲರೂ ಮತವನ್ನು ಮಾಡಿ ಗೆಲ್ಲಿಸಿರೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಧನ್ಯವಾದಗಳು. ಖುಷಿ ಆಗ್ತಾಯಿದೆ.